ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಯೂಶಲಿ ನಮ್ಮ ಕನ್ನಡ ಸಿನಿಮಾಗಳು ಅಂತ ಬಂದಾಗ ರೋಸ್ ಅಂತ ಬಂದಿದೆ, ಮಲ್ಗೆ ಅಂತ ಬಂದಿದೆ, ಹೂ ಅಂತ ಬಂದಿದೆ, ಓ ಮಲ್ಲಿಗೆ ಅಂತ ಬಂದಿದೆ. ಆದ್ರೆ ಇಲ್ಲೊಂದು ಹೊಸಬರ ತಂಡ ಸಂಪಿಗೆ ಅನ್ನುವಂತಹ ಹೆಸರನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಸೊ ನನ್ ಜೊತೆಗೆ ಸಿನಿಮಾದ ನಾಯಕ ವರ್ಧನ್ ಇದ್ದಾರೆ. ಸೊ ಅವರ ಡೆಬ್ಯೂ ಮೂವಿ ಇದು. ಸೊ ಅವ್ರ ಹತ್ರನೇ ಮಾತಾಡ್ಸ್ತಾ ಹೋಗೋಣ. ನೀವು ಒಂದು ಡೈಲಾಗ್ ಕೇಳಿರ್ತೀರಾ ರೀಸೆಂಟ್ ಆಗಿ, ತಾಯಿ ಚಾಮುಂಡೇಶ್ವರಿ ಮೈಸೂರಲ್ಲಿ ಹೇಗಿದಾರೋ ಹಾಗೆ RR ನಗರದಲ್ಲೂ ಕೂಡ ಒಬ್ರು ಇದಾರೆ ಅಂತ. ಯಾರು ಹೇಳಿ ಅವರು ಗೊತ್ತಲ್ವಾ ನಿಮ್ಗೂನು? ನಿಮಗೆ ನಾನ್ ಪರಿಚಯ ಮಾಡ್ಸೋದ್ ಬೇಡ. ಸೊ ಸದ್ಯಕ್ಕೆ ನನ್ ಜೊತೆ ವರ್ಧನ್ ಇದಾರೆ, ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್ ಹೇಳೋದಾಗಿದ್ರೆ ನೀವು ಫಸ್ಟ್ ಆ ನ್ಯೂಸ್ ನ ತಗೋಬೇಕಾ? ನೀವು ಕಂಗ್ರಾಚುಲೇಷನ್ಸ್ ಹೇಳಿ ಫೇಮಸ್ ಆಗಿರೋದು. ಫೇಮಸ್ ಅಲ್ಲಿಂದ ಆಗಿಲ್ಲ ಮೇಡಮ್. ನಾನು ದರ್ಶನ್ ಸರ್ ಅಭಿಮಾನಿ ಆಲ್ರೆಡಿ ಐ ಆಮ್ ಸೆಲೆಬ್ರಿಟಿ. ಅವ್ರ ಅಫೀಸರ್ ಎಲ್ಲ ಸೆಲೆಬ್ರಿಟಿಗಳೇ, ಅಲ್ಲಿಂದ ಫೇಮಸ್ ಆಗಿಲ್ಲ, ಆಲ್ರೆಡಿ ಫೇಮಸ್ ನಾನು. ನೀವು ಅಲ್ಲಿಂದ ಅನ್ಕೊಂಡಿದೀರ ಅಷ್ಟೇ. ನಾನು ಇವ್ರು ಯಾವಾಗ್ಲೂ ಇವ್ರಿಗೆ ನಾವು ಸಿನಿಮಾ ಹೇಗಿದೆ ಅಂತ ಮೈಕ್ ಹಿಡಿತಾ ಇದ್ವಿ. ಸೊ ಈಗ ನಿಮ್ ಸಿನಿಮಾ ಹೇಗಿದೆ ಅಂತ ಕೇಳ್ತಾ ಇದೀನಿ. ಮೇಡಮ್ ಸಂಪಿಗೆ ಬಂದ್ಬಿಟ್ಟು ಬಿಕಾಸ್ ಇಂದ ಹೂವನ್ನ ಹೆಣ್ಣಿಗೆ ಹೋಲಿಸಿ ಆ ಹೆಣ್ಣು ಹೂವಿಗೆ ಸಮಾನ. ಅದನ್ನ ಮುಟ್ಟಿದ್ರೆ ಇಷ್ಟ ಆಗುತ್ತೆ. ಇವಾಗ ಮೇಡಮ್ ತುಂಬಾ ರೂಢ್ ಆಗಿ ಇದ್ ಮಾಡಕ್ ಆಗಲ್ಲ, ಬಿಕಾಸ್ ಅಷ್ಟು ಶಕ್ತಿ ಇರಲ್ಲ ಅದಕ್ಕೆ. ಮುಟ್ಟದೇ ತಪ್ಪು ಮೇಡಮ್, ಬಿಕಾಸ್ ಅದನ್ನ ಭಕ್ತಿಯಿಂದ ಮಾತ್ರ ಮುಟ್ಬೇಕು. ಇವಾಗ ಅದು ಒಂದ್ ದೇವ್ರ ಮಡ್ಲಿಗೆ ಅಂತ ಆಗಿದ್ಮೇಲೆ ಆ ದೇವ್ರಿಗೆ ಮಾತ್ರ ಸೀಮಿತ ಇರುತ್ತೆ. ಬಿಕಾಸ್ ಹಂಗೆ ಒಂದು ಹುಡುಗನ್ಗೆ ಒಂದು ಹುಡುಗಿ ಅಂತ ಇದೆ. ಆ ಬೇರೆಯವ್ರಿಗೆ ಆಸೆ ಪಡೋದ್ರ ಎಷ್ಟು ಎಫೆಕ್ಟ್ ಇದೆ. ಸೊ ಆತರ ಬೇರೆಯವ್ರ ಇಂಟೆನ್ಷನ್ ಇಟ್ಕೊಂಡು ಎಣ್ಣೆನ ಮುಟ್ಟಕ್ ಹೋದಾಗ ವಿಷ್ಣು ರಿಯಾಕ್ಷನ್ಸ್ ಏನಿದೆ, ಬಿಕಾಸ್ ನಾನು ವಿಷ್ಣು ಅನ್ನೋ ಪಾತ್ರ, ವಿಷ್ಣು ರಿಯಾಕ್ಷನ್ಸ್ ಹೇಗಿರುತ್ತೆ, ಜೊತೆಗೆ ಫುಲ್ ಫನ್ ಆಗಿ ಒಂದು ಮೆಸೇಜ್ ಇಟ್ಕೊಂಡು ಮಾಡ್ತಾರೆ ಸಿನಿಮಾ. ಇದು ಓವರ್ ಆಲ್ ಬಂದ್ಬಿಟ್ಟು ಹೆಣ್ಣಿನ ಮೇಲೆ ಕರುಣೆ ಇಲ್ಲ ಅಂತ ಕಾಮ ಇದೆ. ಎಷ್ಟು ವರ್ಷಗಳಿಂದ ಪ್ಲಾನ್ಸ್ ಎಲ್ಲ ಇತ್ತು? ಸೊ ಹೀರೋ ಆಗ್ಬೇಕಂತ ಏನಕ್ಕೆ ಅನ್ಸ್ತು? ಸೊ ನಾನು 10th ಇಂದಾನು ನಾನು ಹೀರೋ ಆಗ್ಬೇಕು ಅಂತ ನನಗೆ ಇಂಡಸ್ಟ್ರಿ ಅಂದ್ರೆ ತುಂಬಾ ಇಷ್ಟ. ನಾನು ಅವಾಗಿನ ಆರಾಧಿಸ್ಕೊಂಡೆ ಹಿಂಗೆಲ್ಲ ಏನೋ ಮಾಡ್ಬೇಕು ಅಂತ. ಬಿಕಾಸ್ ನಂಗೆ ಅವಾಗೆಲ್ಲ ನಮ್ಮ ಊರಲ್ಲಿ ನನ್ನ ಹಳ್ಳಿಲಿ ಇದ್ದಾಗ ರಾಜಕಾರಣಿಗಳ ಮಕ್ಳ ಕೈಲಿ ಆಗಿಲ್ಲ, ನಿನ್ ಕೈ ಏನಾಗುತ್ತೆ ಅಂತ ಅಂದವ್ರಿಗೆ ಅವ್ರ ಎದುರುಗಡೆ ನಿಂತ್ಕೊಂಡ್ರೆ ಮೇಡಮ್ ನಾನು ಅವ್ರು ವೆಯ್ಟ್ ಮಾಡ್ಬೇಕು ನನ್ಗೆ ಒಂದು ಇಂಟೆನ್ಷನ್. ಬಿಕಾಸ್ ನನ್ ಸಿಕ್ಕಾಬಟ್ಟೆ ಸ್ವಲ್ಪ ಏನಾದ್ರು ತಲೆಗೆ ಹಾಕೊಂಡ್ಬಿಟ್ರೆ ನನ್ ತೆಗಿಯಕ್ ಆಗಲ್ಲ, ನನ್ಗೆ ಅಷ್ಟು ತಲೆಗೆ ಹೋಗ್ತಿರುತ್ತೆ. ಸೊ ಅಂತದ್ರಲ್ಲಿ ಇವಾಗ ಈ ಸಿನಿಮಾ ಬಂದ್ಬಿಟ್ಟು ನಮ್ಗೆ ಒಂದ್ ಕಮ್ಮಿ ಬಡ್ಜೆಟ್ ಬಿಸ್ನೆಸ್ ಯೋಚನೆ ಮಾಡಿ ಸಿನಿಮಾ ಮಾಡ್ಬೇಕು. ಸಿನಿಮಾ ಮಾಡಿದ್ವಿ ಓಕೆ, ಯಾರೊಬ್ರು ಪ್ರೊಡ್ಯೂಸರ್ ತಂದು ದುಡ್ಡು ಹಾಕಿದ್ರು, ಅವ್ರೆಲ್ಲ ಒಂದ್ ಕಡೆ ಎಲ್ಲಿ ತಂದಿರ್ತಾರೆ ದುಡ್ಡು ಮೇಡಮ್, ಯಾರ ಕೈಯಿಂದ ತಂದ್ರು ದುಡ್ಡು. ಬಿಕಾಸ್ ಆ ದುಡ್ಡನ್ನ ಹಾಳು ಮಾಡೋದ್ ಬೇಡ ಅಂತ ಒಂದು ಇಂಡಸ್ಟ್ರಿ ಸಿಕ್ಕಿದ್ರು, ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಈ ಸಬ್ಜೆಕ್ಟ್ ನ ಕಮ್ಮಿ ಬಡ್ಜೆಟ್ ಐತಿ. ನಾನು ಹಿಂದೆ ಕುತ್ಕೊಂಡು ನೋಡ್ತಾ ಇದ್ದೆ, ನಮ್ಮ ಫ್ಯಾಮಿಲಿ ಅವರೆಲ್ಲ ಒಂದು ಖುಷಿ ಕಾಣಿಸ್ತಾ ಇತ್ತು ಅವ್ರ ಮುಖದಲ್ಲಿ. ಸೊ ಏನಂದ್ರು ಮನೆಯವರೆಲ್ಲ? ಏನಂದ್ರು ಮನೆಯವ್ರು ಮೇಡಮ್ ಅವ್ರಿಗೊಂದು ನಂಬಿಕೆ ಇದೆ ಏನೋ ಮಾಡ್ತಾನೆ ಅಂತ. ಇವಾಗ ಅಂದ್ರೆ ಅದ್ರಲ್ಲೂ ಒಂದ್ ಭಯ ಇರತ್ತಲ್ಲ, ಏನ್ ಆಗ್ಬಿಡುತ್ತೋ, ಏನ್ ಮಾಡ್ಕೋತಾನೋ ಇನ್ನೊಂದು ಮತ್ತೊಂದು ಅಂತ. ಸೊ ಈ ತರ ಇಂಟೆನ್ಷನ್ಸ್ ಇದ್ದಾಗ ನಾನು ಫಾರ್ ದಿ ಫಸ್ಟ್ ಟೈಮ್ ನನ್ನ ಸಿನಿಮಾ ಅಂತ ಬಂದಿರೋದು. ಸೊ ಅವ್ರಿಗೊಂದು ಭರವಸೆ ಮೇಡಮ್, ನಾನು ಡೆಫಿನೆಟ್ಲಿ ಹೇಳ್ತೀನಿ. ಇವತ್ತು ಪ್ರೆಸೆಂಟ್ ನನ್ನ ಸಿಚುವೇಶನ್ಸ್ ಆಗಲಿ, ಸ್ಟೆಪ್ಸ್ ಆಗಲಿ, ಇವತ್ತಿಗೂ ಸಮೇತ ನನ್ ಜಿಮ್ ಬಂದ್ಬಿಟ್ಟು ಅರುಣ ಅಂತ ಇದಾರೆ, ಆಮೇಲೆ ಈ ತರ ಅಂದ್ರೆ ಮಂಜು ಅಣ್ಣ ಅಂತ ಇದಾರೆ, ಪ್ರಶಾಂತ್ ಸರ್ ಅಂತ ಇದಾರೆ, ಇವ್ರುಗಳು ಸಪೋರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಅದನ್ನ ಹೊರತುಪಡಿಸಿ ಜಿಮ್ ಫಸ್ಟ್ ಟೈಮ್ ಜಾಯಿನ್ ಅಂತ ನಮ್ಗೆ. ಅದಾದ್ಮೇಲೆ ಆ ಜರ್ನಿ ಹಂಗ್ ಕಂಟಿನ್ಯೂ ಆಗ್ತಾ ಬಂದಾಗ ಇತ್ತೀಚೆಗೆ ನನ್ಗೆ ಬೆಂಗಳೂರಲ್ಲಿ ಒಂದು ಸಪೋರ್ಟ್ ಅಂತ ಬೇಕಲ್ಲ. ನನ್ನ ಬೆಸ್ಟ್ ಫ್ರೆಂಡ್ಸ್, ದರ್ಶನ್ ಸರ್ ಫ್ಯಾನ್ಸ್, ಭೂಮಿಕಾ ಅಂತ ನನಗೆ ಆಟೋಮೆಟಿಕ್ ಆಗಿ ಬಾಂಧವ್ಯದಿಂದ ಪರಿಚಯ ಅಂತ ಒಂದು ಸಿಸ್ಟರ್. ಸೊ ಈ ತರ ಒಂದು ಬಾಂಡಿಂಗ್ ಇದ್ದಾಗ ಆ ತರದೆಲ್ಲ ಸಪೋರ್ಟ್ ಗಳು ನನಗೆ ಇವಾಗ ಪುಷ್ ಮಾಡಕ್ಕೆ, ಒಬ್ಬ ವ್ಯಕ್ತಿನ ಮೇಲೆತ್ತಕ್ಕೆ ಇಷ್ಟೂ ಜನ ಈ ತರ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ನೀವು ಸ್ಟೋರಿ ಎಲ್ಲ ಹೇಗೆ, ಕಥೆಗಳು ಮೇಡಮ್ ಆಲ್ಮೋಸ್ಟ್ ನಾನು ಆಕ್ಚುಲಿ ಇದು ಎಲ್ಲರಿಗೂ ಹೇಳಿದ್ರು ಅಂತ ಅನ್ಸುತ್ತೆ. ಒಂದು 2-3 ಮೆಂಬರ್ಸ್ ಬೇರೆಯವ್ರ ಕತೆ ಸಿನಿಮಾ ಮಾಡೋಣ ಬ್ರೋ ಅಂತ ಬಂದಾಗ ಸಬ್ಜೆಕ್ಟ್ ಇಷ್ಟ ಆದ್ಮೇಲೆ ಬೇಡ ಅಂತ ಸುಮ್ಮನೆ ಆಗಿರೋದು. ನನ್ಗೆ ಹಿಂಗ್ ಲಾಂಚ್ ಆಗ್ಬೇಕು, ಹಿಂಗ್ ಮಾಡ್ಬೇಕು. ಡೈರೆಕ್ಟರ್ ವಿಚಾರಕ್ಕೆ ಬಂದ್ರೆ ಅವ್ರು ಮಾತಾಡೋದ್ರ ವೀಕ್, ಟೆಕ್ನಿಕಲ್ ವೈಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬಂದ್ವಿ. ಇವಾಗ ಹೇಳ್ತೀವಿ ಆಫ್ಟರ್ 5 years ಬಿಟ್ರೆ ಒಂದು ಡೆಫಿನೆಟ್ಲಿ ಆ ವ್ಯಕ್ತಿ ಸಿನಿಮಾ ಮಾಡೋ ಸಿನಿಮಾಗಳು ಮಾಡೋ ಡೈರೆಕ್ಟರ್ ಡೆಫಿನೆಟ್ಲಿ ಅದಂತೂ 100%. ಇಂಡಸ್ಟ್ರಿಗೆ ಇನ್ನೊಂದ್ ತರ ಬಿಸ್ನೆಸ್ ನ ತೋರ್ಸಕ್ಕೆ ಅಂತ ಅನ್ಕೊಂಡಿದೀವಿ, ತೋರಿಸ್ತೀವಿ ಮೇಡಮ್. ಓಕೆ, ಒಂದು ಪ್ರೆಸ್ ಮೀಟ್ ಆಯ್ತು, ಒಳ್ಳೆ ಮುಹೂರ್ತ ಆಯ್ತು. ಸೊ ಆಲ್ಮೋಸ್ಟ್ ಎಲ್ರು ಕೂಡ ಸಪೋರ್ಟ್ ಕೊಡ್ತಾ ಇದಾರೆ. ಸೊ ನಿಮ್ಗೆ ಯಾರು ಪರ್ಸನಲಿ ಕಾಲ್ ಅಥವಾ ಮೆಸೇಜ್ ಮಾಡಿ ಫ್ಯಾನ್ಸ್ ಅಂದ್ರೆ ದರ್ಶನ್ ಅವರ ಫ್ಯಾನ್ಸ್ ಮಾತಾಡಿದ್ರೆ ಏನು? ಇವಾಗ ನನ್ನ ಫ್ರೆಂಡ್ಸ್, ನಮ್ಮ ಅಣ್ಣಂದ್ರು ಹುಬ್ಳಿಯಿಂದ, ಆಮೇಲೆ ಎಷ್ಟೆಷ್ಟೋ 500-600 ಕಿಲೋಮೀಟರ್ ದೂರದಿಂದ ಅಲ್ಲಿ ಒಳಗಡೆ ಕೂತಿದ್ದಾರೆ, ಅವರೆಲ್ಲರೂ ಬಂದಿರೋ ದರ್ಶನ್ ಸರ್ ಫ್ಯಾನ್ಸ್.
ನನ್ನ ಫ್ಯಾಮಿಲಿಯವರೆಲ್ಲ ದರ್ಶನ್ ಸರ್ ಫ್ಯಾನ್ಸ್. ಅವರಂತೂ ಇನ್ನು ನನಗಿನ ನೆಕ್ಸ್ಟ್ ಲೆವೆಲ್ ಬಿಡ್ರಿ. ನಾನು ಅದೇ ಮೇಲೆ ಬಾಸ್ ಟ್ಯಾಟು ಹಾಕ್ಸ್ವಾಗ್ಲೂ ಅದೇನೆ ಅವ್ರು ಆಯ್ತು ಏನ್ ಖುಷಿ ಅವ್ರಿಗೆ ನೆಕ್ಸ್ಟ್ ಲೆವೆಲ್. ನಮ್ಮ ಅಪ್ಪ ಮುಂದೆ ನಾನು ಹಚ್ಚ ಹಾಕ್ಸ್ದಾಗ್ಲೂ ನಮ್ಮ ಅಪ್ಪಂಗೆ ಆಯ್ತು ಬಿಡು ಅನ್ನೋ ಆ ತರ ಫ್ಯಾಮಿಲಿ. ಎದೆ ಮೇಲೆ ಹಚ್ಚ ಹಾಕ್ಸ್ಕೊಳ್ತೀವಿ ಒಬ್ರನ್ನ ಅಂದಾಗ ಅವ್ರ ಮೇಲೆ ಅಭಿಮಾನ ನಮ್ಮಲ್ಲೇ ಹೆಚ್ಚಾಗಿರುತ್ತೆ. ಸೊ ನಿಮಗೆ ಎಷ್ಟನೇ ಕ್ಲಾಸ್ ಅಲ್ಲಿ ಅಥವಾ ಯಾವಾಗ ಸಿನಿಮಾ ನೋಡೋ ಅಥವಾ ಯಾಕೆ ಅವ್ರು ಅಷ್ಟು ಇಷ್ಟ ಆದ್ರು ಅಂತ? ನನ್ಗೆ ಅವ್ರು ಇಷ್ಟ ಆಗಿದೆ ಮೇಡಮ್. ವಿಷ್ಣು ಸರ್ದು ಡೆತ್ ಆಗಿದ್ದ ದಿನ ಆಕ್ಚುಲಿ ನಾವು ವಿಷ್ಣು ಸರ್ ಅಂದ್ರೆ ಸ್ವಲ್ಪ ಅವ್ರಿಗೆ ತುಂಬಾ ಒಂಥರ ಲೈಕ್ ನಮ್ಗೆ ಸ್ಕೂಲ್ ಹೋಗೋ ಟೈಮಲ್ಲಿ ವಿಷ್ಣು ಸರ್ ಡೆತ್ ಆಗಿದ್ದ ದಿನ ಈ ಬಂಧನ ಸಿನಿಮಾ ಹಾಕಿರ್ತಾರೆ. ಅವತ್ತು ಅವ್ರ ಮಗನ್ ಕ್ಯಾರೆಕ್ಟರ್ ದರ್ಶನ್ ಸರ್ ಅವ್ರ ನಿಜವಾದ ಮಗನ ಇಂಟೆನ್ಷನ್ ನಮ್ ತಲೆಗೆ ಬಂದು ಆ ವ್ಯಕ್ತಿನ ಫುಲ್ ಫಾಲೋ ಮಾಡಕ್ ಶುರು ಮಾಡಿದಾಗ ಆ ವ್ಯಕ್ತಿ ಮೇಲೆ ಬಂದಿದ್ದ ಅಭಿಮಾನ ಯಾವ ಲೆವೆಲ್ಗೆ ಅಂದ್ರೆ ನಮ್ಮವ್ರು ಇವರೇ ಲೈಫಲ್ಲಿ ನನಗೆ ಸ್ಫೂರ್ತಿ. ಆಮೇಲೆ ಅವ್ರು ಕೊಟ್ಟಿದ್ದಂತ ಸ್ಪೀಚ್ ಏನ್ ಮಾಡ್ಬೇಕು ಬದುಕು ಅಷ್ಟು ಅವ್ರ ಸ್ಟ್ರಗಲ್ಸ್ ಅದಾದ್ಮೇಲೆ ವೀಕೆಂಡ್ ವಿತ್ ರಮೇಶ್ ಅವ್ರ ಸ್ಟ್ರಗಲ್ ಲೈಫಲ್ಲಿ ಅವ್ರು ಗೆದ್ದಿರೋದು ನಾವು ನೋಡಿದ್ವಲ್ಲ, ನಾವು ಗೆಲ್ಬೋದು ಅನ್ನೋ ಒಂದು ಆತರ ನಮ್ಮ ಮೈಂಡ್ ನಮ್ಮನ್ನ ಸ್ಟ್ರಾಂಗ್ ಮಾಡಿದಂತ ಒಂದು ವ್ಯಕ್ತಿ ಅವರು. ಹಂಗಾಗಿ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಅವ್ರನ್ನ ಯಾವಾಗ್ಲಾದ್ರೂ ಮೀಟ್ ಮಾಡಿದೀರಾ ಅಥವಾ ಮೀಟ್ ಮಾಡಿದಾಗ ಸಿಕ್ಕಿದಾಗ ಮಾತಾಡ್ಸಿದಿರಾ? ಏನ್ ಹೇಳಿದ್ರು? 100%. ನನ್ನ ಫಸ್ಟ್ ಟೈಮ್ ಒಬ್ರು ಸೂಪರ್ ಸ್ಟಾರ್ ಆಯ್ ಹೀರೋ ಅಂತ ಮಾತಾಡ್ಸಿದಾರೆ ಅಂದ್ರೆ ಅವ್ರು ದರ್ಶನ್ ಸರ್. ಹೀರೋ ಅಂತ ನಿಮಗೆ ಹೇಳಿ ನನ್ನ ಬರ್ಡೇಗೆ ಆಯ್ ಹೀರೋ ಚೆನ್ನಾಗಿದ್ದೀರಾ ಸಿನಿಮಾ ಮಾಡಿ ಅಂತ ಅವ್ರು ಕಾಟೇರ ಪ್ರೀ ರಿಲೀಸ್ ಇವೆಂಟ್ ಮಂಡ್ಯದಲ್ಲಿ ನಾನು ಎಷ್ಟೋ ದೂರದಲ್ಲಿ ನಿಂತಿರ್ತೀನಿ, ಕರೆದು ಮಾತಾಡಿಸ್ತಾರೆ ನನ್ನ ಕರೆದ್ಬಿಟ್ಟು ಯಾಕೆ ಸರ್ ಇಲ್ಲಿದ್ದೀರಾ, ನಾಳೆ ಬೆಳಗ್ಗೆ ಮನೆ ಹತ್ರ ಕರೆದು ಬೈದು ಫಸ್ಟ್ ಸಿನಿಮಾ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ನಾನು ನಿನ್ನೆ ದಿನಕರಣ ಮೇಡಮ್ ನಾನು ಹೇಳಲ್ಲ ಮೇಡಮ್, ತೂಗುದೀಪ ಫ್ಯಾಮಿಲಿಗೆ ನಾವು ಯಾವತ್ತು ಬದುಕಿರೋರ್ಗು ಋಣಿಯಾಗಿರ್ತೀವಿ. ಹಂಗಂತ ಆಮೇಲೆ ಬೇರೆ ಫ್ಯಾನ್ಸ್ಗಳು ಬೇರೆ ಹೀರೋಗಳು ಇನ್ನೊಂದು ಇಷ್ಟ ಇಲ್ಲ ಅಂತಲ್ಲ ಮೇಡಮ್, ಎಲ್ಲಾ ಹೀರೋಗಳಿಗೂ ರೆಸ್ಪೆಕ್ಟ್ ಇದೆ, ಗೌರವ ಇದೆ, ಮನಸ್ಫೂರ್ತಿ ಎಲ್ಲರ ಸಿನಿಮಾನ ನೋಡ್ತೀವಿ. ಎಲ್ಲಾ ಹೆಣ್ಮಕ್ಳಿಗೂ ಗೌರವ ಕೊಡ್ತೀವಿ. ಅಂದ್ರೆ ನಮ್ ತಾಯಿ ಅಂದಾಗ ಒಂದ್ ಸ್ವಲ್ಪ ಒಳಗಡೆಯಿಂದ ಜಾಸ್ತಿ ಆಗುತ್ತೆ ಆ ತರ ಅಷ್ಟೇ. ಓಕೆ, ಎಲ್ರು ಅನ್ಕೊಂಡಿದ್ರು ಈ ಇವೆಂಟ್ಗೆ ಇವಾಗ ದರ್ಶನ್ ಅವ್ರು ಬರೋದಕ್ ಆಗೋದಿಲ್ಲ. ಇದಿದ್ರೆ ಅಫ್ಕೋರ್ಸ್ ಅವ್ರು ಬಂದೇ ಬರ್ತಿದ್ರು. ಸೊ ಇಲ್ಲ ಬರ್ತಾ ಇದ್ರು ಅವರು, ನೀವು ಕರೆದಿದ್ರೆ. ಬಟ್ ಇವೆಂಟ್ಗೆ ಅವ್ರ ಕಡೆಯಿಂದ ಅವ್ರ ಮನೆ ಕಡೆಯಿಂದ ಯಾರು ಬರ್ತಾರೆ, ಈಗ ದಿನಕರ್ ಬರ್ತಾರೆ ಅಥವಾ ವಿಜಯಲಕ್ಷ್ಮಿ ಅವ್ರು ಬರ್ತಾರೆ ಅಂತ ಒಂದಷ್ಟು ಜನ ಅನ್ಕೊಂಡಿದ್ರು. ಸೊ ನೀವೇನಾದ್ರೂ ಕರೆದಿದ್ರಾ ಅಥವಾ ಏನಾಯ್ತು? ದಿನಕರ್ ಅಣ್ಣಂಗ್ ಕೇಳಿದ್ವಿ, ಬಟ್ ಸಿಚುವೇಶನ್ ಹೇಳಿದ್ರು ಅವರು ಇವಾಗ ಈ ತರ ಇದೆ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ 100% ಡೌಟ್ ಬೇಡ, ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ. ಒಳ್ಳೆ ಸಿನಿಮಾ ಮಾಡಿ, ಪ್ರೊಡ್ಯೂಸರ್ ಉಳಿಯುವಂತ ಸಿನಿಮಾ ಮಾಡಿ. ನೆನ್ನೆ 1 hour ಕೂತ್ಕೊಂಡು ಮಾತಾಡ್ ಕಳಿಸಿದ್ದಾರೆ. ದೆನ್ ಎಷ್ಟು ದಿನ ಶೂಟಿಂಗ್ ಎಲ್ಲ ನಡೆಯುತ್ತೆ, ಏನಿದೆ ನೆಕ್ಸ್ಟ್ ಪ್ಲಾನ್ಸ್? 25 days ಫಸ್ಟ್ ಶೆಡ್ಯೂಲ್ ಅನ್ಕೊಂಡಿದೀವಿ. ಅದಾದ್ಮೇಲೆ ಒಂದ್ ಸಾಂಗ್ 5 days ಅನ್ಕೊಂಡಿದೀವಿ. ಒಂದು 30 to 35 days ಅಂದ್ರೆ ಅವ್ರು 20 to 25 days ಅಂತ ಅನ್ಕೊಂಡಿದ್ದಾರೆ. ವೆದರ್ ನಮ್ ಕೈಲಿರಲ್ಲ, ಒಂದಿನ ಏನೋ ಪ್ರಾಬ್ಲಮ್ ಆಯ್ತು, ಈ ತರದೆಲ್ಲ ಇದ್ದಾಗ ಏನಾಗುತ್ತೆ, ಆ ತರ ಪ್ರಾಬ್ಲಮ್ಸ್ ಆಗುತ್ತೆ ಅನ್ಬಿಟ್ಟು ನಾವು ಈ ತರ ಅನ್ಕೊಂಡಿದೀವಿ. ಎಲ್ಲೆಲ್ಲಿ ಶೂಟಿಂಗ್ಸ್ ಅಂದ್ರೆ ಇಲ್ಲೇ ಕರ್ನಾಟಕದಲ್ಲಿನೇ ಅಥವಾ ಏನು ಸ್ಪೆಷಲಿ ಬೇರೆ ಕಡೆ ಎಲ್ಲ ಹೋಗೋ ಪ್ಲಾನ್ಸ್? ಈ ಒಂದು 15 to 20 days ಆ ಲೊಕೇಶನ್ಸ್ ಪ್ಲಾನ್ ಮಾಡಕ್ಕೆ ಟೈಮ್ ತಗೋ, ಅದಾದ ತಕ್ಷಣ ಡೈರೆಕ್ಟ್ ಶೂಟ್ ಹೋಗೋ ಪ್ಲಾನ್ ಅಲ್ಲಿ ಇದೆ. ಹಾಗಾದ್ರೆ ಸಂಪಿಗೆ ಮೂಲಕ ಮತ್ತೆ ಬೆಳ್ಳಿ ತೆರೆ ಮೇಲೆ ಎಂಟ್ರಿ ಕೊಡ್ತಾ ಇದ್ದೀರಾ ಅಲ್ವಾ? ಎಷ್ಟು ಖುಷಿ ಆಗ್ತಾ ಇದೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ. ಮೇಡಮ್ ನನ್ನ ಲೈಫ್ ಅಲ್ಲಿ ಖುಷಿ ಅನ್ನೋದಕ್ಕಿಂತ ನಾನು ನಂಬ್ಕೊಂಡು ಇವತ್ತೇನ್ ನೀವೆಲ್ಲ ಬಂದಿದ್ದೀರಾ, ಒಂದು ಭರವಸೆ ನಟ, ಆರ್ಟಿಸ್ಟ್, ಹೀರೋ ಅಂತ ಏನ್ ಮಾತಾಡಿಸ್ತಾ ಇದೀರಲ್ಲ, ನಾನು ಮೊದಲನೇ ದಿನ ನಾನು ಆ ಹುಡುಗನ ಫಸ್ಟ್ ಟೈಮ್ ಮಾತಾಡಿಸಿದಾಗ ಅವನಲ್ಲಿ ಇದ್ದಿದ್ದ ಚಾರ್ಮ್ ಎಲ್ಲೋ ಒಂದ್ ಕಡೆ ಒಂದ್ ಸಿನಿಮಾ ಆದ್ಮೇಲೆ ಸತ್ತೋಯ್ತು, ಇಲ್ಲ ಯಾರಿಂದನೋ ಸತ್ತೋಯ್ತು ಅನ್ನೋದಕ್ಕಿಂತ ನಾನು ಬದುಕಿರೋವರ್ಗುನು ನಿಮ್ಗಳನ್ನ ಅಥವಾ ಮಾಧ್ಯಮ ಮಿತ್ರದವ್ರನ್ನ ಇದೇ ತರ ಉಳಿಸ್ಕೊಳಕ್ಕೆ, ಅಂದ್ರೆ ಇದೇ ತರ ಬಂದು ನೀವುಗಳು ನನ್ನ ಕ್ವಶನ್ ಮಾಡೋ ತರ ನಾನು ಬದುಕಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡ್ಲೇಬೇಕು. ಆ ಲೆವೆಲ್ಗೆ ನಾನು ಪ್ರಿಪರೇಷನ್ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಇನ್ನೊಂದು 1 year ಅಲ್ಲಿ ದರ್ಶನ್ ಅವ್ರು ಆಚೆ ಬರ್ತಾರೆ. ಸೊ ಅವರಿಗೆ ಸಿನಿಮಾ ತೋರಿಸುವಂತಹ ಪ್ಲಾನ್ ಏನಾದ್ರು? ನಾವು ಸಿನಿಮಾ ರಿಲೀಸ್ ಆಗಷ್ಟೇ ಬರ್ತಾರೆ ಮೇಡಮ್, ಡೆಫಿನೆಟ್ಲಿ ಅವ್ರಿಗೆ ಸಿನಿಮಾ ತೋರಿಸ್ತೀವಿ. 100%. ಏನ್ ಹೇಳ್ತಾರೋ ಬಿಡ್ತಾರೋ ಒಟ್ನಲ್ಲಿ ಒಂದ್ ಮನಸ್ಫೂರ್ತಿಯಾಗಿ ಒಂದ್ ಹಗ್ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ, ಅಷ್ಟ್ ಸಾಕು. ಅದೇ ಅವ್ರು ಒಳ್ಳೆ ಗುಣ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ನಮ್ ಕಡೆಯಿಂದ ನಿಮ್ ಸಿನಿಮಾಗೆ ಆಲ್ ದ ಬೆಸ್ಟ್, ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದು ಸಂಪಿಗೆ ಸಿನಿಮಾದ ಮೂಲಕ ಡೆಬ್ಯೂ ಆಗ್ತಾ ಇರುವಂತಹ ವರ್ಧನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆಗೆ ಪಲ್ಲವಿ ಎನ್ ರಾಜ್, ಬಾಸ್ ಟಿವಿ.